ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ಈ ವಿಡಿಯೋ ನೋಡಿ ಏನು ಸರ್ ನೀವು ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ನೀವು ಅದನ್ನೇ ಹೇಳ್ತಿರಲ್ಲ. ಈಗಿನ್ನೂ ಅನೌನ್ಸ್ಮೆಂಟ್ ಮಾಡಿ ಕಾಂಗ್ರೆಸ್ ಪಕ್ಷ ಗೆದ್ದು ಅಧಿಕಾರಕ್ಕೆ ಬಂದು ಆಮೇಲೆ ಹಣ ಕೊಡೋದಲ್ವಾ, ನೀವು ಈಗಲೇ ಹೇಳಿದ್ರಿ ಹೆಂಗೆ ಅಂತ ನೀವು ಸಾಕಷ್ಟು ಜನ ಪ್ರಶ್ನೆಗಳನ್ನು ಕೇಳ್ಬೋದು. ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, BJP ಪಕ್ಷ ಆಗಿರ್ಬೋದು, ನಾವೀಗ ಎಲೆಕ್ಷನ್ಗಿಂತ ಮುಂಚೆ ಯಾವುದೇ ಪಕ್ಷಗಳು ಮ್ಯಾನಿಫೆಸ್ಟೋ ಅಂದರೆ ಪ್ರಣಾಳಿಕೆಯಲ್ಲಿ ಏನು ಹೇಳ್ತಾರೋ ಅದನ್ನು ಜನರಿಗೆ ಹೇಳುವಂಥ ಕೆಲಸ ನಾವು ಮಾಡಲೇಬೇಕು. ಮತ್ತು ಈಗ ಅದ್ರ ಬಗ್ಗೆ ಈಗ ಯೋಜನೆ ಇನ್ ಕೇಸ್ ಈಗ ನಾವು ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬರೋದಕ್ಕಿಂತ ಮುಂಚೆ ಕೆಲವೊಂದು ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ರು. ಈ ರೀತಿ ಬೇಕು, ಈ ರೀತಿ ಈ ದಾಖಲಾತಿಗಳ ಆಮೇಲೆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ, ಅನ್ನಭಾಗ್ಯ ಯೋಜನೆ, ಈ ರೀತಿಯಾಗಿ ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ರು. ನಾವು ಆವಾಗ ಡೀಟೇಲ್ಸನ್ನು ಹೇಳ್ತಾ ಇದ್ವಿ. ಬಟ್ ಈಗ ನೀವು ಗಮನಿಸ್ತಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ. BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಸಾಕಷ್ಟು ಗ್ಯಾರಂಟಿಗಳನ್ನು ಅನೌನ್ಸ್ಮೆಂಟ್ ಮಾಡ್ತಾನೆ ಇದ್ದಾರೆ. ಅದರಲ್ಲಿ ಎಲ್ಲದಕ್ಕಿಂತ ಆಶ್ಚರ್ಯವಾಗಿರೋದು ಮಹಾಲಕ್ಷ್ಮಿ ಯೋಜನೆ ಅಂತ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಮತ್ತು ಇದ್ರ ಬಗ್ಗೆ ನಿಮಗೆ ಯಾರಿಗೆ ಕೊಡ್ಬೋದು 1 ಲಕ್ಷ 1 ವರ್ಷಕ್ಕೆ, ಮತ್ತು ಯಾವ 2 ದಾಖಲಾತಿಗಳು, ಪ್ರಮುಖ ದಾಖಲಾತಿಗಳು ಬೇಕಾಗಬಹುದು ಅಂತ ಒಂದು ನಿರೀಕ್ಷೆ. ಓಕೆನಾ? ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ದಯವಿಟ್ಟು ಬೈಕೋಬೇಡಿ. ನಮ್ಮ ಚಾನಲ್ನಲ್ಲಿ ಇರೋದು ಇನ್ಫಾರ್ಮೇಷನ್ ಅಷ್ಟೇ. ನೀವು ಇದನ್ನು ಯಾವ ರೀತಿ ಬೇಕಾದರೂ ತೊಗೋಬೋದು. ಯಾವುದೇ ಪಕ್ಷದ ಪರವಾಗಿ ಹೇಳ್ತಾ ಇಲ್ಲ. ನಾವು ಕಾಂಗ್ರೆಸ್ಸು ಅಲ್ಲ, BJPನೂ ಅಲ್ಲ. ಯಾವುದೇ ನಿಷ್ಪಕ್ಷಪಾತವಾಗಿ ಯಾವ ಪಕ್ಷದ ಮ್ಯಾನಿಫೆಸ್ಟೋ ಏನಿದೆ ಅದನ್ನು ಹೇಳೋವಂಥ ಕೆಲಸ ಮಾಡ್ತಾಯಿದ್ದೀವಿ. ಓಕೆನಾ? ಈಗ ಬಡ ಕುಟುಂಬದ ಯಜಮಾನಿಗೆ 1 ವರ್ಷಕ್ಕೆ ಪ್ರತಿ ವರ್ಷ ಅಂದರೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ನೇರವಾಗಿ ಖಾತೆಗೆ ಹಣ ಜಮಾ ಮಾಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷ ಈಗ ಆಲ್ರೆಡಿ ಪ್ರಣಾಳಿಕೆಯನ್ನು ಅನೌನ್ಸ್ಮೆಂಟ್ ಮಾಡಿದೆ. ಓಕೆನಾ? ನೀವು ಬಡ ಕುಟುಂಬ ಅಂದಾಗಲೇ ನೀವು ಗಮನಿಸ್ಬೋದು. ಬಡ ಕುಟುಂಬ ಅಂದರೆ ನಿಮ್ಗೆ ಆಲ್ರೆಡಿ BPL ಕಾರ್ಡ್ ಹೋಲ್ಡರಿಗೆ ಇದನ್ನು ಕೊಡ್ತಾರೆ. ಆ BPL ಕಾರ್ಡ್ ಹೋಲ್ಡ್ರಲ್ಲೂ ಅದರಲ್ಲೂ ವೆರಿಫಿಕೇಷನ್ ಮಾಡಿ ಇವ್ರು ಬಡವರಿದ್ದಾರೋ ಅಥವಾ ಸುಮ್ಮನೆ BPL ಕಾರ್ಡ್ ಮಾಡಿಸಿಟ್ಕೊಂಡಿದ್ದಾರೋ ಅಂತ ವೆರಿಫಿಕೇಷನ್ ಮಾಡಿಕೊಟ್ರು ಕೊಡ್ಬೋದು. ಬಟ್ ಬಡ ಕುಟುಂಬದ ಯಜಮಾನಿಯ ಖಾತೆಗೆ ಅಂತ ಹಾಕಿದ್ದಾರೆ. ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅನೌನ್ಸ್ಮೆಂಟ್ ಮಾಡಿದಾಗಲೂ ಕೂಡ ಕುಟುಂಬದ ಯಜಮಾನಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಈಗಲೂ ಕೂಡ ಕುಟುಂಬದ ಯಜಮಾನಿಯ ಖಾತೆಗೆ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ. ಈಗ ಬಡ ಕುಟುಂಬದ ಯಜಮಾನಿ ಅಂದರೆ ನಮ್ಮ ಒಂದು ನಿರೀಕ್ಷೆ ಪ್ರಕಾರ ಖಂಡಿತವಾಗ್ಲೂ BPL ಕಾರ್ಡ್ ಹೋಲ್ಡರಿಗಂತೂ ಇದ್ದೇ ಇರುತ್ತೆ. ಅದರಲ್ಲಿ ಯಾವ ರೀತಿ ಫಿಲ್ಟರ್ ಮಾಡ್ತಾರೋ ಏನೋ ಕಂಡೀಷನ್ ನೋಡಬೇಕು. ಇನ್ ಕೇಸ್ BPL ಕಾರ್ಡ್ನವರಿಗೆ ಕೊಡ್ತಾರೆ ಅಂತ ಇಟ್ಕೊಂಡ್ರು ಕೂಡ ನಿಮಗೆ ಮೇಜರ್ ಆಗಿ ನಿಮಗೆ ಬೇಕಾಗಿರೋದು BPL ಕಾರ್ಡ್ ನಿಮ್ಮ ಹತ್ರ ಇರಲೇಬೇಕಾಗತ್ತೆ. ಈ ಯೋಜನೆಯ ಲಾಭ ಪಡಿಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಅದರ ಜೊತೆಯಲ್ಲಿ ಆಧಾರ್ ಕಾರ್ಡ್ ಇರಲೇಬೇಕು. ನೇರವಾಗಿ ಹಣ ವರ್ಗಾವಣೆ ಈಗ ಎಲ್ಲದೂ ಕೂಡ DBT ಮೂಲಕನೇ ಆಗೋದ್ರಿಂದ ಆಧಾರ್ ಕಾರ್ಡ್, ನಿಮ್ಮ ಬ್ಯಾಂಕಿಗೆ ಆಧಾರ್ ಕಾರ್ಡು ಸೀಡಿಂಗ್ ಆಗೋದು ಅಥವಾ ಲಿಂಕ್ ಆಗೋದು ಕಡ್ಡಾಯವಾಗಿರುತ್ತೆ. ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ಎಲ್ಲವೂ ಕೂಡ ಧನ್ಯವಾದಗಳು. ಈ ಯೋಜನೆ ಪರ್ಟಿಕ್ಯುಲರ್ ಮಹಿಳೆಯರಿಗೆ 1 ಲಕ್ಷ ಕೂಡ ಯೋಜನೆ ಹೊಸದಾಗಿ ಇದು ಅನುಷ್ಠಾನಕ್ಕೆ ಬರಬೇಕು ಅಂದರೆ ಕಾಂಗ್ರೆಸ್ ಪಕ್ಷ 2024 ಲೋಕಸಭಾ